ಚುನಾವಣಾ ವಿಚಾರ ಕೂಡ ಇದೀಗ ತಾರಕಕ್ಕೇರ್ತಾ ಇದೆ. ಈ ವಿಚಾರದ ಜಟಾಪಟಿ ಹಾಗೆ ರಾಜಕೀಯ, ಅದರಲ್ಲೂ ನೇರವಾಗಿ ಕಾಂಗ್ರೆಸ್ನಲ್ಲಿ ಎರಡು ಬಣಗಳ ನಡುವಿನ ಸಂಘರ್ಷದ ಸ್ವರೂಪವನ್ನ ಪಡ್ಕೊಂಡಿತ್ತು. ಹೈಕಮಾಂಡ್ನ ಮಧ್ಯಪ್ರದೇಶದಿಂದಾಗಿ ಇದೀಗ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮುಂದೂಡಿಕೆಯಾಗಿದೆ. ನಾಮಪತ್ರ ಸಲ್ಲಿಸಿದ್ದ ಇಬ್ಬರು ಕೂಡ ಕಣದಿಂದ ವಾಪಸ್ಸಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಡೆಸಿದ ಸಂಧಾನ ಆಲ್ಮೋಸ್ಟ್ ಸಕ್ಸಸ್ ಆದಂತೆ ಕಾಣ್ತಾ ಇದೆ. ಬೆಳ್ಳಿಪ್ರಕಾಶ್ ಶರಣಗೌಡ ನಾಮಪತ್ರ ವಾಪಸ್ಗೆ ಸೂಚನೆ ನೀಡಲಾಗಿತ್ತು. ದೂರವಾಣಿ ಮೂಲಕವೇ ಸಿಎಂ ಸಿದ್ದರಾಮಯ್ಯ ಆಪರೇಟ್ ಮಾಡಿದ್ದಾರಂತೆ. ಆಡಳಿತಾಧಿಕಾರಿ ನೇಮಿಸೋಕೆ ಇದೀಗ ಸರ್ಕಾರ ಮುಂದಾಗಿದೆ. ಅಲ್ಲಿಗೆ ರೋಚಕ ಘಟ್ಟದತ್ತ ತೆರಳ್ತಾ ಇದೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆಯ ವಿಚಾರ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮುಂದೂಡಿಕೆ, ನಾಮಪತ್ರ ಸಲ್ಲಿಸಿದ್ದ ಇಬ್ಬರು ಕಣದಿಂದ ವಾಪಸ್ಸಾಗಿದ್ದಾರೆ. ದೂರವಾಣಿ ಮೂಲಕವೇ ಸಿದ್ದರಾಮಯ್ಯನವರು ಸೂಚನೆಯನ್ನ ರವಾನಿಸಿದ್ದಾರಂತೆ. ಇದೇ ಸೂಚನೆಯ ಆಧಾರದ ಮೇಲೆ ಬೆಳ್ಳಿಪ್ರಕಾಶ್ ಹಾಗೆ ಶರಣಗೌಡ ನಾಮಪತ್ರವನ್ನ ವಾಪಸ್ ಪಡೆಯಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಇನ್ನೇನು ಅವಿರೋಧ ಆಯ್ಕೆನೇ ಅಂತಿಮ ಅನ್ನೋ ಹೊತ್ತಿಗೆ ಸಾಕಷ್ಟು ನಾಟಕೀಯ ಬೆಳವಣಿಗೆಗಳು ಒಂದರ್ಥದಲ್ಲಿ ಅಪೆಕ್ಸ್ ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟಂತೆ ಆಗ್ತಾ ಇರೋದು. ಸಿದ್ದರಾಮಯ್ಯನವರ ಮಧ್ಯಪ್ರವೇಶ ಯಾವ ರೀತಿ ಆಯಿತು, ಅದರ ಪರಿಣಾಮ ಏನಾಗಿದೆ? ಈ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ವಿಚಾರವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯಾವಾಗ ಮೂಗ್ ತೋರಿಸ್ತೋ ಅಲ್ಲಿಗೆ ಇದರ ಸೀರಿಯಸ್ನೆಸ್ ಅರ್ಥ ಮಾಡಿಕೊಂಡಂತ ರಾಜ್ಯ ಸರ್ಕಾರದ ನಾಯಕರುಗಳು, ಅಂದ್ರೆ ಸಿದ್ದರಾಮಯ್ಯನವರು ರಾಜಣ್ಣರವರಿಗೂ ಮಾತನಾಡಿರುವಂತದ್ದು, ಎಂಎಲ್ಸಿ ರವಿರವರಿಗೂ ಮಾತನಾಡಿದ್ದಾರೆ ಅನ್ನೋದು ಮಾಹಿತಿ ಬರ್ತಿರುವಂತದ್ದು. ಅವಿರೋಧವಾಗಿ ರಾಜಣ್ಣರವರು ಆಯ್ಕೆ ಆಗ್ತಾರೆ ಅಂತ ಈಗಾಗಲೇ ಎಲ್ರಿಗೂ ಗೊತ್ತಿತ್ತು. ಆದ್ರೆ ಅವಿರೋಧ ಆಯ್ಕೆಯೇ ಬೇಡ, ಚುನಾವಣೆಗೆ ಪಟ್ಟು ಹಿಡಿದಿದ್ದಂತ ರವಿರವರಿಗೂ ಈ ಬಾರಿ ನಿರಾಸೆ ಆಗಿರುವಂತದ್ದು. ಕಾರಣ ಚುನಾವಣೆ ನಡೀಬೇಕಿತ್ತು, ಆದ್ರೆ ಈ ಸದ್ಯದ ಮಟ್ಟಿಗೆ ಇರುವಂತಹ ಚಿತ್ರಣವನ್ನ ಕ್ಯಾಮರಾ ಪರ್ಸನ್ ಮಂಜುನಾಥ್ ತೋರಿಸ್ತಾ ಇರುವಂತದ್ದು. ರಾಜಣ್ಣರವರ ಬೆಂಬಲಿಗರು, ರವಿರವರ ಬೆಂಬಲಿಗರು ಈಗಾಗಲೇ ಅಪೆಕ್ಸ್ ಬ್ಯಾಂಕ್ನ 3ನೇ ಫ್ಲೋರ್ನಲ್ಲಿ ಇರುವಂತಹ ಉಭಯ ನಾಯಕರನ್ನ ಭೇಟಿಯಾಗೋದಕ್ಕೆ ಹೋಗ್ತಿರುವಂತದ್ದು. ಮಾಧ್ಯಮಗಳಲ್ಲಿ ಈಗಾಗಲೇ ಚುನಾವಣಾ ಕಣದಿಂದ ಹಿಂದಕ್ಕೆ ಸರಿದ ಉಭಯ ನಾಯಕರು ಅಂತ ನೋಡಿದ ಕೂಡಲೇ ಒಂದು ಹಂತದ ಬೇಸರ ಆಗಿರುವಂತದ್ದು. ಆಡಳಿತಾಧಿಕಾರಿಯ ನೇಮಕ ಆಗುತ್ತೆ ಅನ್ನೋ ಒಂದು ಮಾಹಿತಿ ಗೊತ್ತಾಗ್ತಿದ್ದಂತೆ ಈಗ ಒಂದಿಷ್ಟು ರಾಜಕೀಯ ಮತ್ತೆ ಆರಂಭ ಆಗೋದಕ್ಕೆ ನಾವು ಗಮನ ಕೊಡಬೇಕಾಗುತ್ತೆ. ಕುಣಿಗಲ್ ರಂಗನಾಥ್ ಅವರು ಕೂಡ ಬಂದ್ರು. ಅವರು ಎಂಎಲ್ಸಿ ರವಿರವರ ಪರ ನಿಂತ್ಕೊಂಡಿರುವಂತ, ಅವರನ್ನ ಗೆಲ್ಲಿಸೋದಕ್ಕೆ ಬಂದಿದ್ದಂತ, ಬೆಂಬಲವನ್ನ ತೋರಿಸೋದಕ್ಕೆ ಬಂದಿದ್ದಂತ ಕುಣಿಗಲ್ ರಂಗನಾಥ್ ಅವರು ಇಲ್ಲಿಗೆ ಡಿಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅನ್ನೋ ಒಂದು ಕಾಳಗ ಏನ್ ನಡೀತಾ ಇತ್ತು. ಮೊದಲನೇದಾಗಿ ಸಿಎಂ ಕುರ್ಚಿಯಿಂದ ಆರಂಭ ಆಗುತ್ತೆ. ಎರಡನೇದಾಗಿ ಕ್ಯಾಬಿನೆಟ್ನಲ್ಲಿ ಇರಬೇಕಾದಂತಹ ಸಚಿವರ ವಿಚಾರದಲ್ಲೂ ಕೂಡ ಮುಂದುವರಿಯುತ್ತೆ. ಮುಂದೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ನಲ್ಲಿ ಯಾರಿಗೆ ಕ್ಯಾಂಡಿಡೇಟ್ಗಳನ್ನು ಹಾಕಬೇಕು, ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನ ಬಣದವರನ್ನ ಅನ್ನೋದು ವಿಚಾರದಲ್ಲೂ ಕೂಡ ಈಗ ರಾಜಕೀಯ ಆರಂಭ ಆಗಿರುವಂತದ್ದು. ಇವೆಲ್ಲವನ್ನ ಬದಿಗಿಟ್ಟಿದ್ದು ಅಪೆಕ್ಸ್ ಬ್ಯಾಂಕ್. ಕಾರಣ ಏನು ಅಂದ್ರೆ ಸಹಕಾರ ಕ್ಷೇತ್ರದ ಧುರೀಣ ಅನ್ನೋ ಒಂದು ಖ್ಯಾತಿಯನ್ನು ಪಡೆದಿದ್ದಂತ ರಾಜಣ್ಣರವರನ್ನ ಈ ಬಾರಿ ಯಾವುದೇ ಕಾರಣಕ್ಕೂ ಅವಿರೋಧವಾಗಿ ಆಯ್ಕೆಯಾಗೋದಕ್ಕೆ ಬಿಡಬಾರದು, ಬದಲಾಗಿ ಚುನಾವಣೆಯನ್ನು ನಡೆಸಬೇಕು, ಆವಾಗ ನಮ್ಮ ಬಹುಸಂಖ್ಯಾ ಬಲವನ್ನ ತೋರಿಸ್ತೇನೆ ಅಂತ ರವಿರವರು ಈ ಬಾರಿ ನಿರ್ಧಾರವನ್ನ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರಿಗಂತೂ ಒಕ್ಕಲಿಗ ನಾಯಕನಾಗಿದ್ರೂ ಕೂಡ ರಾಜ್ಯದ ಸಿಎಂ ಪಟ್ಟವನ್ನ ಕೊಡಲಿಲ್ಲ. ಕೊನೆ ಪಕ್ಷ ಅವರ ಬೆಂಬಲಿಗರಿಗೆ ಸ್ಥಾನಮಾನವನ್ನ, ಅಧ್ಯಕ್ಷ ಸ್ಥಾನವನ್ನ ಅಪೆಕ್ಸ್ ಬ್ಯಾಂಕ್ನಲ್ಲಿ ಕೊಡಬೇಕು ಅನ್ನೋ ಒಂದು ಮಾತುಕತೆ ನಡೆದಿತ್ತು. ಈ ಕಾರಣದಿಂದಾಗಿ ರವಿ ವರ್ಸಸ್ ರಾಜಣ್ಣದ ಈ ಒಂದು ಕದನ ಈ ಸದ್ಯದ ಮಟ್ಟಿಗೆ ಅಂತ್ಯಕ್ಕೆ ಬಂದಿರುವಂತದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಬೆಳ್ಳಿಪ್ರಕಾಶ್ ಅವರು ಬಿಜೆಪಿ ಸದಸ್ಯರಾಗಿದ್ದುಕೊಂಡು ಅವರು ಕೂಡ ನಾಮಿನೇಷನ್ ಹಾಕಿದ್ರು. ಕೇವಲ 1.5 ಗಂಟೆ ಹಿಂದೆ ಮಾತನಾಡಿದಂತ ಬೆಳ್ಳಿಪ್ರಕಾಶ್ ಅವರು ಈ ಬಾರಿ ಗೆಲ್ಲುವಂತ ನಿರೀಕ್ಷೆ ಇದೆ, ಉತ್ಸಾಹ ಇದೆ, ಕೆಲಸವನ್ನ ಮಾಡಿದ್ದೇನೆ, ಉಳಿದ ಸ್ಪರ್ಧಿಗಳ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಸುಮಾರು 10:30 ಬಂದಂತ ರಾಜಣ್ಣರವರ ಬೆಂಬಲಿಗರು ವಿತ್ ರಾಜಣ್ಣ, ರವಿರವರ ಬೆಂಬಲಿಗರು ವಿತ್ ರವಿರವರು ಎರಡು ಪ್ರತ್ಯೇಕ ಜಾಗಗಳಲ್ಲಿ ಕುಳಿತುಕೊಂಡಿದ್ರು. ಅವರದ್ದೇ ಲೆಕ್ಕಾಚಾರವನ್ನ ಹೈಕಮಾಂಡ್ಗೆ ತಿಳಿಸಿ, ರಾಜ್ಯದ ನಾಯಕರಿಗೂ ತಿಳಿಸಿ, ಬರೀ ಕರೆಯಲ್ಲೇ ಇನ್ಫ್ಲೂಯೆನ್ಸ್ ನಡೆಸಿರುವಂತ ಘಟನೆ ಇಲ್ಲಿ ನಡೆದಿರುವಂತದ್ದು. ಹೊರಗರಡೋದಕ್ಕೆ ಒಂದು ಕೆಎಸ್ಆರ್ಪಿ ಬಸ್ ಇರಬಹುದು, ಇಬ್ರು ಇನ್ಸ್ಪೆಕ್ಟರ್ಗಳು, ಒಬ್ರು ಎಸಿಪಿ, ಒಂದು 50 ಜನ ಮೆನ್ನಿದ್ರು ಕೂಡ ಒಂದು ಸಣ್ಣ ಪುಟ್ಟ ಗಲಾಟೆ ಇಲ್ಲದೆ, ಅತ್ಯಂತ ಹೆಚ್ಚಿನ ಜನಸಮೂಹವನ್ನು ಸೇರಿಸದೆ, ಕೇವಲ ಫೋನ್ ಮುಖಾಂತರವೇ ರಾಜಿ ಸಂಧಾನ ಮಾಡಿಸುವಂತ ಯತ್ನದಲ್ಲಿ ಇಬ್ಬರೂ ನಾಯಕರು ತೊಡಗಿರುವಂತದ್ದು ಒಂದ್ ಕಡೆ ಗಮನಿಸಿದ್ದೇವೆ. ಒಬ್ಬ ನಾಯಕ ಪಟ್ಟು ಹಿಡಿದಿದ್ದು ಚುನಾವಣೆ ಆಗಲೇಬೇಕು ಅಂತ ರವಿರವರು,
ಮತ್ತೊಬ್ರು ಈ ಚುನಾವಣೆಯನ್ನ ಮುಂದೂಡಿದ್ರೆ ಅವಿರೋಧವಾಗಿ ಆಯ್ಕೆ ಆಗ್ತೀನಿ ಅಂತ ಗೊತ್ತಿದ್ದವರು ರಾಜಣ್ಣರವರು. ಇಲ್ಲಿಗೆ ಎಲ್ರಿಗೂ ಕೂಡ ವಿನ್ ವಿನ್ ಲೂಸ್ ಲೂಸ್ ಸಿಚುವೇಶನ್ ಅಂತ ಏನ್ ಹೇಳ್ತೇವೆ, ಆ ಒಂದು ಸಿಚುವೇಶನ್ ನಾವು ಈ ಸದ್ಯದ ಮಟ್ಟಿಗೆ ನೋಡ್ತಿರುವಂತದ್ದು. ಒಬ್ಬ ಆಡಳಿತಾಧಿಕಾರಿ ನೇಮಕ ಆಗುತ್ತೆ, ಅದಾದ ನಂತರ ಮತ್ತೊಮ್ಮೆ ಚುನಾವಣೆ ನಿಗದಿ ಆಗುವಷ್ಟರಲ್ಲೇ ಅವಿರೋಧವಾಗಿ ರಾಜಣ್ಣರವ್ರನ್ನ ಆಯ್ಕೆ ಮಾಡಬೇಕು ಅನ್ನೋ ಒಕ್ಕರಲ್ಲಿನ ಮನವಿಯನ್ನ ಸಿಎಂ ಮುಂದೆ ಇಡ್ತಾರೆ. ಹೈಕಮಾಂಡ್ ಮಧ್ಯಪ್ರವೇಶ ಯಾಕಾಯ್ತು ಅಂದ್ರೆ ಇದನ್ನ ಸಿಎಂ ರವರ ಬಣ ಡಿಸಿಎಂ ರವರ ಬಣ ಅಂತ ನೋಡೋದಕ್ಕೆ ಆರಂಭ ಮಾಡಿದಾಗಲಿಂದ ಇದರಲ್ಲೂ ಕೂಡ ಸಮಸ್ಯೆ ಆಗುತ್ತೆ. ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹಂತದ ಡ್ಯಾಮೇಜ್ ಅನ್ನ ಈಗ ಸ್ವಯಂ ಪಾರ್ಟಿಯಲ್ಲಿರೋರು ಮಾಡ್ಕೊಂಡಿದ್ದಾರೆ. ಈ ಒಂದು ಚುನಾವಣೆಯಲ್ಲೂ ಕೂಡ ಯಾವುದೇ ಸಮಸ್ಯೆ ಆಗಬಾರದು, ಇಬ್ಬರೂ ತಂಡದ ಇಬ್ಬರೂ ನಾಯಕರನ್ನ ನಾವು ಸದ್ಯದ ಮಟ್ಟಿಗೆ ಕನ್ಸಿಡರೇಷನ್ಗೆ ತೆಗೆದುಕೊಳ್ಬೇಕಾಗುತ್ತೆ, ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗುತ್ತೆ ಅನ್ನೋದು ಕಾರಣದಿಂದಾಗಿ ಈ ಒಂದು ನಿರ್ಧಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬಂದಿದ್ದಾರೆ ಅನ್ನೋದು ಮಾಹಿತಿ ಬಂದಿರೋದ್ರಿಂದ ಏನು ಕೆಲವೇ ನಿಮಿಷಗಳಲ್ಲಿ ರಾಜಣ್ಣರವರು ರವಿರವರು ಬೆಂಬಲಿಗರ ಸಮೇತ ಕೆಳಗಡೆ ಬರ್ತಾರೆ. ಅವರಾದ ನಂತರ ಏನ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗಿರುವಂತದ್ದು ನೀನು ಕೆಲವೇ ಕ್ಷಣಗಳಲ್ಲಿ ಆಗುತ್ತೆ. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಚುನಾವಣಾ ವಿಚಾರ ಕೂಡ ಇದೀಗ ತಾರಕಕ್ಕೇರ್ತಾ ಇದೆ. ಈ ವಿಚಾರದ ಜಟಾಪಟಿ ಹಾಗೆ ರಾಜಕೀಯ, ಅದರಲ್ಲೂ ನೇರವಾಗಿ ಕಾಂಗ್ರೆಸ್ನಲ್ಲಿ ಎರಡು ಬಣಗಳ ನಡುವಿನ ಸಂಘರ್ಷದ ಸ್ವರೂಪವನ್ನ ಪಡ್ಕೊಂಡಿತ್ತು. ಹೈಕಮಾಂಡ್ನ ಮಧ್ಯಪ್ರವೇಶದಿಂದಾಗಿ ಇದೀಗ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮುಂದೂಡಿಕೆಯಾಗಿದೆ. ನಾಮಪತ್ರ ಸಲ್ಲಿಸಿದ್ದ ಇಬ್ಬರು ಕೂಡ ಕಣದಿಂದ ವಾಪಸ್ಸಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಡೆಸಿದ ಸಂಧಾನ ಆಲ್ಮೋಸ್ಟ್ ಸಕ್ಸಸ್ ಆದಂತೆ ಕಾಣ್ತಾ ಇದೆ. ಬೆಳ್ಳಿಪ್ರಕಾಶ್ ಶರಣಗೌಡ ನಾಮಪತ್ರ ವಾಪಸ್ಗೆ ಸೂಚನೆ ನೀಡಲಾಗಿತ್ತು. ದೂರವಾಣಿ ಮೂಲಕವೇ ಸಿಎಂ ಸಿದ್ದರಾಮಯ್ಯ ಆಪರೇಟ್ ಮಾಡಿದ್ದಾರಂತೆ. ಆಡಳಿತಾಧಿಕಾರಿ ನೇಮಿಸೋಕೆ ಇದೀಗ ಸರ್ಕಾರ ಮುಂದಾಗಿದೆ. ಅಲ್ಲಿಗೆ ರೋಚಕ ಘಟ್ಟದತ್ತ ತೆರಳ್ತಾ ಇದೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆಯ ವಿಚಾರ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮುಂದೂಡಿಕೆ, ನಾಮಪತ್ರ ಸಲ್ಲಿಸಿದ್ದ ಇಬ್ಬರು ಕಣದಿಂದ ವಾಪಸ್ಸಾಗಿದ್ದಾರೆ. ದೂರವಾಣಿ ಮೂಲಕವೇ ಸಿದ್ದರಾಮಯ್ಯನವರು ಸೂಚನೆಯನ್ನ ರವಾನಿಸಿದ್ದಾರಂತೆ. ಇದೇ ಸೂಚನೆಯ ಆಧಾರದ ಮೇಲೆ ಬೆಳ್ಳಿಪ್ರಕಾಶ್ ಹಾಗೆ ಶರಣಗೌಡ ನಾಮಪತ್ರವನ್ನ ವಾಪಸ್ ಪಡೆಯಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಇನ್ನೇನು ಅವಿರೋಧ ಆಯ್ಕೆನೇ ಅಂತಿಮ ಅನ್ನೋ ಹೊತ್ತಿಗೆ ಸಾಕಷ್ಟು ನಾಟಕೀಯ ಬೆಳವಣಿಗೆಗಳು ಒಂದರ್ಥದಲ್ಲಿ ಅಪೆಕ್ಸ್ ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟಂತೆ ಆಗ್ತಾ ಇರೋದು. ಸಿದ್ದರಾಮಯ್ಯನವರ ಮಧ್ಯಪ್ರವೇಶ ಯಾವ ರೀತಿ ಆಯಿತು, ಅದರ ಪರಿಣಾಮ ಏನಾಗಿದೆ? ಈ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ವಿಚಾರವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯಾವಾಗ ಮೂಗ್ ತೋರಿಸ್ತೋ ಅಲ್ಲಿಗೆ ಇದರ ಸೀರಿಯಸ್ನೆಸ್ ಅರ್ಥ ಮಾಡ್ಕೊಂಡಂತ ರಾಜ್ಯ ಸರ್ಕಾರದ ನಾಯಕರುಗಳು ಅಂದ್ರೆ ಸಿದ್ದರಾಮಯ್ಯನವರು ರಾಜಣ್ಣರವರಿಗೂ ಮಾತನಾಡಿರುವಂತದ್ದು, ಎಂಎಲ್ಸಿ ರವಿರವರಿಗೂ ಮಾತನಾಡಿದ್ದಾರೆ ಅನ್ನೋದು ಮಾಹಿತಿ ಬರ್ತಿರುವಂತದ್ದು. ಅವಿರೋಧವಾಗಿ ರಾಜಣ್ಣರವರು ಆಯ್ಕೆ ಆಗ್ತಾರೆ ಅಂತ ಈಗಾಗಲೇ ಎಲ್ರಿಗೂ ಗೊತ್ತಿತ್ತು. ಆದ್ರೆ ಅವಿರೋಧ ಆಯ್ಕೆಯೇ ಬೇಡ, ಚುನಾವಣೆಗೆ ಪಟ್ಟು ಹಿಡಿದಿದ್ದಂತ ರವಿರವರಿಗೂ ಈ ಬಾರಿ ನಿರಾಸೆ ಆಗಿರುವಂತದ್ದು. ಕಾರಣ ಚುನಾವಣೆ ನಡೀಬೇಕಿತ್ತು. ಆದ್ರೆ ಈ ಸದ್ಯದ ಮಟ್ಟಿಗೆ ಇರುವಂತಹ ಚಿತ್ರಣವನ್ನ ಕ್ಯಾಮರಾ ಪರ್ಸನ್ ಮಂಜುನಾಥ್ ತೋರಿಸ್ತಾ ಇರುವಂತದ್ದು. ರಾಜಣ್ಣರವರ ಬೆಂಬಲಿಗರು, ರವಿರವರ ಬೆಂಬಲಿಗರು ಈಗಾಗಲೇ ಅಪೆಕ್ಸ್ ಬ್ಯಾಂಕ್ನ 3ನೇ ಫ್ಲೋರ್ನಲ್ಲಿ ಇರುವಂತಹ ಉಭಯ ನಾಯಕರನ್ನ ಭೇಟಿಯಾಗೋದಕ್ಕೆ ಹೋಗ್ತಿರುವಂತದ್ದು. ಮಾಧ್ಯಮಗಳಲ್ಲಿ ಈಗಾಗಲೇ ಚುನಾವಣಾ ಕಣದಿಂದ ಹಿಂದಕ್ಕೆ ಸರಿದ ಉಭಯ ನಾಯಕರು ಅಂತ ನೋಡಿದ ಕೂಡಲೇ ಒಂದು ಹಂತದ ಬೇಸರ ಆಗಿರುವಂತದ್ದು. ಆಡಳಿತಾಧಿಕಾರಿಯ ನೇಮಕ ಆಗುತ್ತೆ ಅನ್ನೋ ಒಂದು ಮಾಹಿತಿ ಗೊತ್ತಾಗ್ತಿದ್ದಂತೆ ಈಗ ಒಂದಿಷ್ಟು ರಾಜಕೀಯ ಮತ್ತೆ ಆರಂಭ ಆಗೋದಕ್ಕೆ ನಾವು ಗಮನ ಕೊಡಬೇಕಾಗುತ್ತೆ. ಕುಣಿಗಲ್ ರಂಗನಾಥ್ ಅವರು ಕೂಡ ಬಂದ್ರು. ಅವರು ಎಂಎಲ್ಸಿ ರವಿರವರ ಪರ ನಿಂತ್ಕೊಂಡಿರುವಂತ, ಅವರನ್ನ ಗೆಲ್ಲಿಸೋದಕ್ಕೆ ಬಂದಿದ್ದಂತ, ಬೆಂಬಲವನ್ನ ತೋರಿಸೋದಕ್ಕೆ ಬಂದಿದ್ದಂತ ಕುಣಿಗಲ್ ರಂಗನಾಥ್ ಅವರು. ಇಲ್ಲಿಗೆ ಡಿಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅನ್ನೋ ಒಂದು ಕಾಳಗ ಏನ್ ನಡೀತಾ ಇತ್ತು. ಮೊದಲನೇದಾಗಿ ಸಿಎಂ ಕುರ್ಚಿಯಿಂದ ಆರಂಭ ಆಗುತ್ತೆ. ಎರಡನೇದಾಗಿ ಕ್ಯಾಬಿನೆಟ್ನಲ್ಲಿ ಇರಬೇಕಾದಂತಹ ಸಚಿವರ ವಿಚಾರದಲ್ಲೂ ಕೂಡ ಮುಂದುವರಿಯುತ್ತೆ. ಮುಂದೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ನಲ್ಲಿ ಯಾರಿಗೆ ಕ್ಯಾಂಡಿಡೇಟ್ಗಳನ್ನು ಹಾಕಬೇಕು, ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನ ಬಣದವರನ್ನ ಅನ್ನೋದು ವಿಚಾರದಲ್ಲೂ ಕೂಡ ಈಗ ರಾಜಕೀಯ ಆರಂಭ ಆಗಿರುವಂತದ್ದು. ಇವೆಲ್ಲವನ್ನ ಬದಿಗಿಟ್ಟಿದ್ದು ಅಪೆಕ್ಸ್ ಬ್ಯಾಂಕ್. ಕಾರಣ ಏನು ಅಂದ್ರೆ ಸಹಕಾರ ಕ್ಷೇತ್ರದ ಧುರೀಣ ಅನ್ನೋ ಒಂದು ಖ್ಯಾತಿಯನ್ನು ಪಡೆದಿದ್ದಂತ ರಾಜಣ್ಣರವರನ್ನ ಈ ಬಾರಿ ಯಾವುದೇ ಕಾರಣಕ್ಕೂ ಅವಿರೋಧವಾಗಿ ಆಯ್ಕೆಯಾಗೋದಕ್ಕೆ ಬಿಡಬಾರದು, ಬದಲಾಗಿ ಚುನಾವಣೆಯನ್ನು ನಡೆಸಬೇಕು, ಆವಾಗ ನಮ್ಮ ಬಹುಸಂಖ್ಯಾ ಬಲವನ್ನ ತೋರಿಸ್ತೇನೆ ಅಂತ ರವಿರವರು ಈ ಬಾರಿ ನಿರ್ಧಾರವನ್ನ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರಿಗಂತೂ ಒಕ್ಕಲಿಗ ನಾಯಕನಾಗಿದ್ರೂ ಕೂಡ ರಾಜ್ಯದ ಸಿಎಂ ಪಟ್ಟವನ್ನ ಕೊಡಲಿಲ್ಲ. ಕೊನೆ ಪಕ್ಷ ಅವರ ಬೆಂಬಲಿಗರಿಗೆ ಸ್ಥಾನಮಾನವನ್ನ, ಅಧ್ಯಕ್ಷ ಸ್ಥಾನವನ್ನ ಅಪೆಕ್ಸ್ ಬ್ಯಾಂಕ್ನಲ್ಲಿ ಕೊಡಬೇಕು ಅನ್ನೋ ಒಂದು ಮಾತುಕತೆ ನಡೆದಿತ್ತು.
ಈ ಕಾರಣದಿಂದಾಗಿ ರವಿ ವರ್ಸಸ್ ರಾಜಣ್ಣದ ಈ ಒಂದು ಕದನ ಈ ಸದ್ಯದ ಮಟ್ಟಿಗೆ ಅಂತ್ಯಕ್ಕೆ ಬಂದಿರುವಂತದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಬೆಳ್ಳಿ ಪ್ರಕಾಶ್ ಅವರು ಬಿಜೆಪಿ ಸದಸ್ಯರಾಗಿದ್ದುಕೊಂಡು ಅವರು ಕೂಡ ನಾಮಿನೇಷನ್ ಹಾಕಿದ್ರು. ಕೇವಲ 1.5 ಗಂಟೆ ಹಿಂದೆ ಮಾತಾಡಿದಂತ ಬೆಳ್ಳಿ ಪ್ರಕಾಶ್ ಅವರು ಈ ಬಾರಿ ಗೆಲ್ಲುವಂತ ನಿರೀಕ್ಷೆ ಇದೆ, ಉತ್ಸಾಹ ಇದೆ, ಕೆಲಸವನ್ನ ಮಾಡಿದ್ದೇನೆ, ಉಳಿದ ಸ್ಪರ್ಧಿಗಳ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಸುಮಾರು 10:45ಗೆ ಬಂದಂತ ರಾಜಣ್ಣರವರ ಬೆಂಬಲಿಗರು ವಿತ್ ರಾಜಣ್ಣ, ರವಿರವರ ಬೆಂಬಲಿಗರು ವಿತ್ ರವಿರವರು 2 ಪ್ರತ್ಯೇಕ ಜಾಗಗಳಲ್ಲಿ ಕುಳಿತುಕೊಂಡಿದ್ರು. ಅವರದ್ದೇ ಲೆಕ್ಕಾಚಾರವನ್ನ ಹೈಕಮಾಂಡ್ಗೆ ತಿಳಿಸಿ, ರಾಜ್ಯದ ನಾಯಕರಿಗೂ ತಿಳಿಸಿ, ಬರೀ ಕರೆಯಲ್ಲೇ ಇನ್ಫ್ಲೂಯೆನ್ಸ್ ನಡೆಸಿರುವಂತ ಘಟನೆ ಇಲ್ಲಿ ನಡೆದಿರುವಂತದ್ದು. ಹೊರಗಡೆ ಒಂದು ಕೆಎಸ್ಆರ್ಪಿ ಬಸ್ ಇರಬಹುದು, 2 ಇನ್ಸ್ಪೆಕ್ಟರ್ಗಳು, ಒಬ್ಬರು ಎಸಿಪಿ, ಒಂದು 50 ಜನ ಮೆನ್ನಿದ್ರು ಕೂಡ ಒಂದು ಸಣ್ಣ ಪುಟ್ಟ ಗಲಾಟೆ ಇಲ್ಲದೆ, ಅತ್ಯಂತ ಹೆಚ್ಚಿನ ಜನಸಮೂಹವನ್ನು ಸೇರಿಸದೆ, ಕೇವಲ ಫೋನ್ ಮುಖಾಂತರವೇ ರಾಜಿ ಸಂಧಾನ ಮಾಡಿಸುವಂತ ಯತ್ನದಲ್ಲಿ ಇಬ್ಬರೂ ನಾಯಕರು ತೊಡಗಿರುವಂತದ್ದು ಒಂದ್ ಕಡೆ ಗಮನಿಸಿದ್ದೇವೆ. ಒಬ್ಬ ನಾಯಕ ಪಟ್ಟು ಹಿಡಿದಿದ್ದು ಚುನಾವಣೆ ಆಗಲೇಬೇಕು ಅಂತ ರವಿರವರು, ಮತ್ತೊಬ್ರು ಈ ಚುನಾವಣೆಯನ್ನ ಮುಂದೂಡಿದ್ರೆ ಅವಿರೋಧವಾಗಿ ಆಯ್ಕೆ ಆಗ್ತೀನಿ ಅಂತ ಗೊತ್ತಿದ್ದವರು ರಾಜಣ್ಣರವರು. ಇಲ್ಲಿಗೆ ಎಲ್ರಿಗೂ ಕೂಡ ವಿನ್ ವಿನ್ ಲೂಸ್ ಲೂಸ್ ಸಿಚುವೇಶನ್ ಅಂತ ಏನ್ ಹೇಳ್ತೇವೆ, ಆ ಒಂದು ಸಿಚುವೇಶನ್ ಅನ್ನು ನಾವು ಈ ಸದ್ಯದ ಮಟ್ಟಿಗೆ ನೋಡ್ತಿರುವಂತದ್ದು. ಒಬ್ಬ ಆಡಳಿತಾಧಿಕಾರಿ ನೇಮಕ ಆಗುತ್ತೆ, ಅದಾದ ನಂತರ ಮತ್ತೊಮ್ಮೆ ಚುನಾವಣೆ ನಿಗದಿ ಆಗುವಷ್ಟರಲ್ಲೇ ಅವಿರೋಧವಾಗಿ ರಾಜಣ್ಣರವರನ್ನ ಆಯ್ಕೆ ಮಾಡಬೇಕು ಅನ್ನೋ ಒಕ್ಕರಲ್ಲಿನ ಮನವಿಯನ್ನ ಸಿಎಂ ಮುಂದೆ ಇಡ್ತಾರೆ. ಹೈಕಮಾಂಡ್ ಮಧ್ಯಪ್ರವೇಶ ಯಾಕಾಯ್ತು ಅಂದ್ರೆ, ಇದನ್ನ ಸಿಎಂ ರವರ ಬಣ, ಡಿಸಿಎಂ ರವರ ಬಣ ಅಂತ ನೋಡೋದಕ್ಕೆ ಆರಂಭ ಮಾಡಿದಾಗಲಿಂದ ಇದರಲ್ಲೂ ಕೂಡ ಸಮಸ್ಯೆ ಆಗುತ್ತೆ. ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹಂತದ ಡ್ಯಾಮೇಜ್ ಅನ್ನ ಈಗ ಸ್ವಯಂ ಪಾರ್ಟಿಯಲ್ಲಿರೋರು ಮಾಡಿಕೊಂಡಿದ್ದಾರೆ. ಈ ಒಂದು ಚುನಾವಣೆಯಲ್ಲೂ ಕೂಡ ಯಾವುದೇ ಸಮಸ್ಯೆ ಆಗಬಾರದು, ಇಬ್ಬರೂ ತಂಡದ ಇಬ್ಬರೂ ನಾಯಕರನ್ನ ನಾವು ಸದ್ಯದ ಮಟ್ಟಿಗೆ ಕನ್ಸಿಡರೇಷನ್ಗೆ ತೆಗೆದುಕೊಳ್ಬೇಕಾಗುತ್ತೆ, ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗುತ್ತೆ ಅನ್ನೋದು ಕಾರಣದಿಂದಾಗಿ ಈ ಒಂದು ನಿರ್ಧಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬಂದಿದ್ದಾರೆ ಅನ್ನೋದು ಮಾಹಿತಿ ಬಂದಿರೋದ್ರಿಂದ ಇನ್ನು ಕೆಲವೇ ನಿಮಿಷಗಳಲ್ಲಿ ರಾಜಣ್ಣರವರು, ರವಿರವರು ಬೆಂಬಲಿಗರ ಸಮೇತ ಕೆಳಗಡೆ ಬರ್ತಾರೆ. ಅವರಾದ ನಂತರ ಏನ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗಿರುವಂತದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗುತ್ತೆ. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ.